ಮೊದಲು ಅತ್ಯಂತ ಹೆಮ್ಮೆಯ ಬೆಂಗಳೂರಿನ ಕೆಂಪೇಗೌಡ ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡೋದಕ್ಕೆ ಮೂಲ ಕಾರಣಕರ್ತರು ನಮ್ಮ ಸಿ ಎನ್ ಅಶೋಕ್ ನಾರಾಯಣ. ಅದೇ ರೀತಿಯಲ್ಲಿ ವೇದಿಕೆ ಮೇಲಿರುವಂತಹ ಸನ್ಮಾನ್ಯ ಶ್ರೀ ಬಿ ಸಿ ತಮ್ಮಣ್ಣ ಅವರು ನಾವು ಒಟ್ಟಿಗೆ ಒಂದು 2-3 ತಿಂಗಳು ಮಾತ್ರ ಕೆಲಸ ಮಾಡಿದ್ವಿ. ಈ ನಾಡಿನ ಬಗ್ಗೆ ಅತ್ಯಂತ ಕಾಳಜಿ ಇರುವಂತ ಬಹಳ ಅತ್ಯುತ್ತಮವಾದಂತಹ ಒಬ್ಬ ಸಿವಿಲ್ ಇಂಜಿನಿಯರ್ ಮತ್ತು ಅದೇ ರೀತಿಯಲ್ಲಿ ಈ ಒಂದು ನಾಡಿನ ಡೆವಲಪ್ಮೆಂಟ್ ಬಗ್ಗೆ, ನಾಡಿನ ಪ್ರಗತಿ ಬಗ್ಗೆ ಅತ್ಯಂತ ಸ್ಪಷ್ಟ ಆಲೋಚನೆಗಳಿರುವಂತ ಮತ್ತು ಮದ್ದೂರು ಕ್ಷೇತ್ರವನ್ನು ಅತ್ಯಂತ ಮುನ್ನಡೆಸಿದಂತ, ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದಂತ ನಾಯಕ ಬಿ ಸಿ ತಮ್ಮಣ್ಣ. ಅದೇ ರೀತಿಯಲ್ಲಿ ಮಂಡ್ಯ ತಾಲೂಕನ್ನ 2 ದಶಕಗಳ ಕಾಲ ಅದರ ಶಾಸಕರಾಗಿ ಮಂಡ್ಯ ಒಂದು ತಾಲೂಕೇನಿದೆ ಆ ತಾಲೂಕಿನ ಡೆವಲಪ್ಮೆಂಟ್ ಬಗ್ಗೆ ಸಂಪೂರ್ಣವಾದಂತಹ ಒಂದು ಕನಸು ಆ ಕನಸನ್ನು ಸಾಕಾರ ಮಾಡಿದಂಥವ್ರು ನಮ್ಮ ಶ್ರೀನಿವಾಸನ್ ಅವರು. ಕರ್ನಾಟಕದ ಅತ್ಯುತ್ತಮ ಸಂಸದೀಯ ಪಟು ಅನ್ನುವ ಒಂದು ಬಿರುದಿಗೆ ಮತ್ತು ಪ್ರಶಸ್ತಿಗೆ ಕೂಡ ಭಾಜನರಾಗಿರುವಂಥವ್ರು ನಮ್ಮ ಕೆ ಟಿ ಶ್ರೀಕಂಠಯ್ಯ. ಬಹಳ ಒಳ್ಳೆಯ ವಕೀಲರು ಮತ್ತು ಬಹಳ ಒಳ್ಳೆಯ ಸಂಘಟನೆ. ಅದೇ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಬಹಳ ಕ್ರಿಯಾಶೀಲವಾದಂತಹ ನಮ್ಮ ನಾಯಕರು. ಅದೇ ರೀತಿ ನಮ್ಮ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ಭಾಗದಿಂದ ಬಂದಿರುವಂತಹ ಆರ್ ಎನ್ ಮಂಜುನಾಥ್ ಅವರು. ಬಹುಶಃ ಅವರು ಎದುರಿಸಿರುವಷ್ಟು ಅಡೆತಡೆಗಳನ್ನು ನಾವ್ಯಾರು ಯಾರಾದ್ರೂ ಕೂಡ ಎದುರಿಸಿದ್ರೆ ಬಹುಶಃ ನಾವ್ಯಾರು ಎದುರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಷ್ಟೊಂದು ಅಡೆತಡೆಗಳನ್ನು ಎದುರಿಸಿ ಕೂಡ ಆರ್ ಎನ್ ಮಂಜುನಾಥ್ ಅವರು ಕೂಡ ಇವತ್ತು ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಜನಪದವಾದ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಎಸ್ ಟಿ ರಾಮಚಂದ್ರ ಅವರು, ನಮ್ಮ ಶಾಸಕರು, ಮಾಜಿ ಶಾಸಕರನ್ನ ಮೈತ್ರಿ ಬೇಗೌಡರು, ನಮ್ಮ ಸರ್ಕಲ್ನ ಅಧ್ಯಕ್ಷ ಆದಂತಹ ಡಾಕ್ಟರ್ ಮುನ್ರಾಜ್, ಇವರೆಲ್ಲ ಕೂಡ ಒಂದು ರೀತಿಯಲ್ಲಿ ಸಮಾಜದ ಮುಂದೆ ಯಾವುದು ಮಾದರಿ, ಯಾವುದು ಆದರ್ಶ, ಯಾವುದು ಸರಿ ಆ ದಿಕ್ಕನ್ನ ತೋರಿಸ್ತಾ ಇರುವಂತ ಬಹಳ ಮಹನೀಯರು. ಇದೆಲ್ಲದಕ್ಕಿಂತ ಒಂದು ದೊಡ್ಡ ಒಂದು ನಮಗೆ ಮಾರ್ಗದರ್ಶನ ನೀಡ್ತಾ ಇರೋರು ನಮ್ಮ ಶ್ರೀಮಠದ ಸ್ವಾಮಿಗಳು ನಿರ್ಮಲಾನಂದನಾಥ್ ಮಹಾಸ್ವಾಮೀಜಿಗಳು. ನಾನು ಇದುವರೆಗೆ ಏನ್ ಮಾಡಿದ್ದೇನೆ, ಕಳೆದ ಒಂದು 10 ವರ್ಷಗಳು ಏನ್ ಮಾಡಿದ ಆ ಎಲ್ಲ ಕೆಲಸಗಳಿಗೆ ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇರೋರು. ಸಂಪೂರ್ಣವಾಗಿ ನಾನಿದ್ದೇನೆ, ನೀವು ಏನ್ ಬೇಕಾದ್ರೂ ಮಾಡುವ ರೀತಿ ಒಂದು ಶ್ರೀಮಠದ ಬೆಂಬಲ ಇದೆ. ಯಾವ ಕೆಲಸವಾದರೂ ಮಾಡಬಹುದು, ಅದಕ್ಕೆ ಶ್ರೀಮಠದ ಬೆಂಬಲ ಇದೆ ಅನ್ನುವ ರೀತಿಯಲ್ಲಿ ನಮಗೆ ಒಂದು ಬೆನ್ನೆಲುಬ, ಒಂದು ರೀತಿಯ ಬ್ಯಾಕ್ಬೋನ್ ಆಗಿ ನಮ್ಮೆಲ್ಲ ಕೆಲಸಗಳಿಗೆ ಬ್ಯಾಕ್ಬೋನ್ ಆಗಿ ನಿಂತಿರುವಂತವರು ನಮ್ಮ ಶ್ರೀಮಠದ ನಿರ್ಮಲಾನಂದನಾಥ್ ಮಹಾಸ್ವಾಮಿ. ಅದೇ ರೀತಿಯಲ್ಲಿ ನಮ್ಮ ಪುರುಷೋತ್ತಮಾನಂದ ಸ್ವಾಮೀಜಿಗಳು ಕೂಡ ಇತ್ತೀಚಿನ ಪರಿಚಯ ಆದರೂ ಕೂಡ ಇವತ್ತು ಮಂಡ್ಯ ಭಾಗದಲ್ಲಿ ಅವರಿಗೆ ಒಂದು ಸಮಾರಂಭದಲ್ಲಿ ಕೂಡ ಅವರು ಹೇಳಿ, ನಾನು ಸ್ವಾಮೀಜಿ ಆಗಿದ್ದೇನೆ, ನಾನು ಸನ್ಯಾಸಿ ಆಗಿದ್ದೇನೆ, ಆದ್ರೆ ನಾನು ಕೂಡ ಹೇಗೆ ಒಬ್ಬ ಉದ್ಯಮಿ ಆಗಿದ್ದೇನೆ ಅಂತ ಹೇಳಿದ್ರೆ, ಸ್ವಾಮೀಜಿ ಅಂತ ಹೇಳಿದ್ರೆ ಒಂದು ಮಠವನ್ನ ಮುನ್ನಡೆಸುವಂತ ಒಂದು ಜವಾಬ್ದಾರಿ. ಆ ಮಠವನ್ನ ಮುನ್ನಡೆಸುವಂತ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಸ್ವಾಮೀಜಿಯಾಗಿ ಕೂಡ, ಒಬ್ಬ ಸನ್ಯಾಸಿಯಾಗಿ ಕೂಡ ನಾವು ಕೂಡ ಹೇಗೆ ಒಬ್ಬ ಉದ್ಯಮಿ ಆಗಲೇಬೇಕಾದ ಅನಿವಾರ್ಯತೆ ನಮಗೂ ಇದೆ. ಜನರನ್ನ ಬಹಳಷ್ಟು ಸ್ಪಷ್ಟವಾಗಿ ಮನದಟ್ಟು ಮಾಡಿರುವಂತವರು ನಮ್ಮ ಪುರುಷೋತ್ತಮಾನಂದ ಸ್ವಾಮಿಗಳು. ಕೇವಲ ಕಳೆದ 1 ವರ್ಷದ ಹಿಂದೆ ಮಾತ್ರ ಸನ್ಯಾಸಿ ಪದವಿಯನ್ನ ಅಥವಾ ಸನ್ಯಾಸಿ ಪಟ್ಟವನ್ನ ಕೂಡ ಅಲಂಕರಿಸಿದ್ರು. ಕಳೆದ 50 ವರ್ಷಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಬ್ರಹ್ಮಚಾರಿ ಜೀವನ ಮತ್ತು ಸನ್ಯಾಸಿ ಜೀವನವನ್ನೇ ಮಾಡ್ತಾ ಇರುವಂತ ನಮ್ಮ ನಿಶ್ಚಲಾನಂದ ಮಹಾಸ್ವಾಮಿ. ಇಂತಹ ಒಂದು ಸ್ವಾಮೀಜಿಗಳನ್ನ ಪಡೆಯೋದು ಒಂದು ರೀತಿಯಲ್ಲಿ ಸಮುದಾಯದ ಪೂರ್ವಜನ್ಮದ ಫಲ, ಪೂರ್ವಜನ್ಮದ ಪುಣ್ಯ. ಯಾಕೆಂತ ಹೇಳಿದ್ರೆ ಎಲ್ಲ ಸಮುದಾಯಗಳಿಗೂ ದೊಡ್ಡ ವಿಚಾರ ಅಲ್ಲ. ಬೇರೆ ಬೇರೆ ಸಮುದಾಯಗಳಲ್ಲಿ ಯಾವ ರೀತಿಯ ಸ್ವಾಮೀಜಿಗಳಿದ್ದಾರೆ, ಅದು ಏನೆಲ್ಲ ಆಗಿದೆ ಅಥವಾ ಆಗ್ತಿದೆ ಅನ್ನೋದು ನಿಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಅದಕ್ಕೆ ಹೋಲಿಕೆಯಲ್ಲಿ ನಮ್ಮೆಲ್ಲ ಸ್ವಾಮೀಜಿಗಳು, ಬಹುಶಃ ನಮ್ಮ ನಜಾವತ್ ಸ್ವಾಮೀಜಿಗಳನ್ನು ಬಿಟ್ಟೆ ನಜಾವತ್ ಸ್ವಾಮೀಜಿಗಳನ್ನು ಕೂಡ ಸೇರಿದಂತೆ ನಮ್ಮ ಆದಿಚುಂಚನಗಿರಿ ಮಠದ ಎಲ್ಲ ಶಾಖಾ ಸ್ವಾಮೀಜಿಗಳನ್ನು ಸೇರಿದಂತೆ ಬಹಳ ಅತ್ಯುತ್ತಮವಾಗಿ ನಮಗೆ ಈ ಒಂದು ಸಮುದಾಯವನ್ನು ಮುನ್ನಡೆಸುವ ರೀತಿಯಲ್ಲಿ, ಸಮುದಾಯಕ್ಕೆ ಸದಾ ಕಾಲದಲ್ಲಿ ಮಾದರಿಯಾಗಿ ಮೇಲ್ಪಂಕ್ತಿಯಾಗಿ ಇರೋ ರೀತಿಯಲ್ಲಿ, ಸಮುದಾಯಕ್ಕೆ ಒಂದು ಆಧ್ಯಾತ್ಮಿಕವಾದಂತಹ ಧಾರ್ಮಿಕವಾದ ಮಾರ್ಗದರ್ಶನ ನೀಡುವ ರೀತಿಯಲ್ಲಿ ಇವರೆಲ್ಲ ಸಿಕ್ಕಿರೋದು ಸಮುದಾಯದ ಒಂದು ಪೂರ್ವಜನ್ಮದ ಒಂದು ಪುಣ್ಯ. ಸಮುದಾಯದ ಹಲವಾರು ಮಹನೀಯರೇ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಎಲ್ಲ ಮಹನೀಯರ ಒಂದು ಪ್ರತಿಫಲ ಅದು ಆ ಒಂದು ಕೆಲಸದ ನಮಗೆ ಕೆಲಸದಿಂದ ನಮಗೆ ಸಿಕ್ಕಿರುವಂತಹ ಫಲ ಅಂತ ಹೇಳ್ತಾ ಈ ಸಂದರ್ಭವನ್ನು ಹೇಳಕ್ಕೆ ಇಷ್ಟಪಡ್ತದೆ. ಇದುವರೆಗೆ ನಾನು ಮಾಡಿರುವಂತಹ ಕೆಲವು ವಿಚಾರಗಳನ್ನ ಬಗ್ಗೆ ಪುಸ್ತಕದಲ್ಲಿ ಈಗಾಗಲೇ ಕೆಂಪಮ್ಮ ಅವರು ಅತ್ಯಂತ ದೀರ್ಘವಾಗಿ
ಅದನ್ನು ಮೆನ್ಷನ್ ಮಾಡಿದ್ದಾರೆ, ದೀರ್ಘವಾಗಿ ಬರೆದಿದ್ದಾರೆ. ಸ್ವಲ್ಪ ನನ್ನ ಅಪೇಕ್ಷೆಗೂ ಮೀರಿದಂತೆ ಜಾಸ್ತಿ ಬರೆದಿದ್ದಾರೆ. ನಾನು ಹೇಳಿ ಇಷ್ಟೊಂದು ಯಾಕೆ ಬರೀತೀರಾ, ಮಾಡೋ ಕೆಲಸ ಇನ್ನೂ ಇದೆ, ಮಾಡಿದವರು ಇನ್ನೂ ಬಹಳಷ್ಟು ಬೆಟ್ರೆಸ್ಟ್ ಮಾಡಿದವರು ಹಲವಾರು ಇದ್ದಾರೆ. ನೆನ್ನೆ ತಾನೇ ನಮ್ಮ ಮಂಜೇಗೌಡರ ಜೊತೆ ಮಾತಾಡ್ತಾರೆ. ಮಂಜೇಗೌಡರ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಎಸ್ ಸಿ ಶ್ರೀಕಂಠಯ್ಯನವ್ರಿಗೆ ಅವ್ರ ಜನ್ಮ ಶತಮಾನೋತ್ಸವ ಬಂದಿರೋ ವರ್ಷ ಆಗ್ತಾ ಇದೆ. ಆದ್ರೆ ಶ್ರೀಕಂಠಯ್ಯನವ್ರಿಗೆ ಒಂದೇ ಒಂದು ಒಳ್ಳೆ ಪುಸ್ತಕ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ಏನ್ ಮಾಡೋದು ಅಂತ ನಾನು ಕೂಡ ಕೇಳಿ. ಆಗ ಮಂಜೇಗೌಡರು ಕೆಲಸ ಮಾಡಿ, ನೀವು ಒಂದ್ಸಲ ಮಂಡಿಗೆ ಬಂದ್ಬಿಡಿ, ನೀವು ಮಂಡಿಗೆ ಹೋಗ್ಬಿಡೋಣ, ಜಯಪ್ರಕಾಶ್ ಗೌಡ್ರನ್ನ ಹಿಡ್ಕೊಳ್ಳೋಣ, ಜಯಪ್ರಕಾಶ್ ಗೌಡ್ರನ್ನ ಇಟ್ಟರೆ ಈ ಕೆಲಸ ಆಗುತ್ತೆ ಅನ್ನೋದಕ್ಕೆ ನಿಮ್ಗೆ ಯಾರು ತೊಂದರೆ ಇಲ್ಲ ಅಂತ ಮಾತನ್ನ ನಾವು ಮಂಜೇಗೌಡರಿಗೆ ಅಂದ್ರೆ ನಮ್ಮ ಶ್ರೀಕಂಠಯ್ಯನವರ ಹಳ್ಳಿಯ ಬಗ್ಗೆ ಈ ಮಾತನ್ನು ಹೇಳ್ಬೇಕು. ಯಾಕಂದ್ರೆ ಈ ರೀತಿ ಸಮುದಾಯದ ಪರವಾಗಿ ಸಾಧನೆ ಮಾಡಿದ ರೀತಿ ಹಲವಾರು ಜನ ಇದ್ದಾರೆ. ಆ ಎಲ್ಲರನ್ನ ಕೂಡ ಗುರುತಿಸುವಂತ ಅವರೆಲ್ಲರ ಸಾಧನೆಗಳನ್ನ ಮಾದರಿಯಾಗಿ ಸಮುದಾಯದ ಮುಂದೆ ಇರುವಂತಹ ಹಲವಾರು ಕೆಲಸಗಳಿದೆ. ಆ ಎಲ್ಲ ಕೆಲಸಗಳನ್ನ ಮಾಡೋ ಕೆಲಸವನ್ನು ಜಯಪ್ರಕಾಶ್ ತಮ್ಮ ಜವಾಬ್ದಾರಿಯಾಗಿ ಮಾಡ್ಕೊಂಡಿದ್ದಾರೆ, ನೆರವೇರಿಸಿಕೊಂಡಿದ್ದಾರೆ. ಈಗಾಗಲೇ ಬಹುಶಃ ಅವರು ಮಂಡ್ಯ ಜಿಲ್ಲೆಯ ಬಹುತೇಕ ಎಲ್ಲ ಸಾಧಕರ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಒಂದು ಪುಸ್ತಕವನ್ನ ಅಭಿನಂದನಾ ಗ್ರಂಥಗಳನ್ನು ತಂದಿದ್ದಾರೆ. ಬಹುಶಃ ಈಗ ಮಂಡ್ಯ ಜಿಲ್ಲೆಯ ಆಚೆ ಹೊರಗಡೆ ಬರ್ತಾ ಇದ್ದಾರೆ ಅಂತ. ಅದರಿಂದ ಅದು ನಾನು ಕೂಡ ಒಬ್ಬ ಮಂಡ್ಯ ಜಿಲ್ಲೆ ಆಚೆ ಮಂಡ್ಯ ಜಿಲ್ಲೆಯ ಬಹುಶಃ ಎಲ್ಲ ಸಾಧಕರನ್ನು ಗುರುತಿದ್ದಾರೆ, ಒಬ್ಬರೊಬ್ಬರನ್ನು ಬಿಟ್ಟಿರ್ಬೋದು. ಹಾಗಾಗಿ ಮಂಡ್ಯ ಜಿಲ್ಲೆ ಆಚೆ ಇವಾಗ ಹೋಗ್ತಾ ಇದೆ. ನಾನು ಹಾಸನದವರಾದ್ರೂ ಕೂಡ ಅಥವಾ ಬೇರೆ ಈಗ ಕನಕಪುರ ಜಿಲ್ಲೆ ಅಥವಾ ರಾಮನಗರ ಜಿಲ್ಲೆ ಈ ರೀತಿ ಹಲವಾರು ಜಿಲ್ಲೆಗಳ ಎಲ್ಲ ಸಾಧಕರನ್ನು ಗುರುತಿಸ್ತಾ ಇದ್ದಾರೆ. ದೇವರು ನಮ್ಮ ಜಯಪ್ರಕಾಶ್ ಗೌಡರಿಗೆ ಇನ್ನಷ್ಟು ಆಯಸ್ ಕೊಡ್ಲಿ, ಇನ್ನಷ್ಟು ಶಕ್ತಿ ಕೊಡ್ಲಿ. ಅದೆಲ್ಲ ಇದ್ರೆ ಬಹುಶಃ ಈ ರೀತಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಯಾರೆಲ್ಲ ಸಾಧಕರಿದ್ದಾರೆ ಆ ಎಲ್ಲ ಸಾಧನೆಗಳನ್ನ ಗುರುತಿಸುವ ಮತ್ತು ದಾಖಲೆ ಮಾಡುವಂತ ಕೆಲಸ ಏನಿದೆ ಅದು ಕರ್ನಾಟಕ ಸಂಘ ಜಯಪ್ರಕಾಶ್ ಗೌಡರ ನೇತೃತ್ವದಲ್ಲಿ ಆ ಒಂದು ದೊಡ್ಡ ಕೆಲಸ ಏನಿದೆ ಆ ದೊಡ್ಡ ಕೆಲಸ ಆಗಲಿ ಅನ್ನೋ ಒಂದು ಆಶೆಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದುವರೆಗೆ ಆಗಿರೋ ಕೆಲಸದ ಬಗ್ಗೆ ಮಾತಾಡಿ ಸುಖ ಇಲ್ಲ. ಅದೆಲ್ಲ ಒಂದು ರೀತಿ ದಾಖಲೆ ಹೋಗುವಂತ ಅಥವಾ ಅದೆಲ್ಲ ಬರೆದಿರುವಂತ ಕೆಲಸ. ಆದ್ರೆ ಈಗ ಮುಂದೆ ಇರುವಂತ ಕೆಲಸ ಒಂದು 2-3 ಕೆಲಸಗಳ ಬಗ್ಗೆ ಮಾತಾಡೋದು. ಇದೇ ನವೆಂಬರ್ 8 ಮತ್ತು 9ನೇ ತಾರೀಕು ನಾವು ಬೆಂಗಳೂರಿನಲ್ಲಿ ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಆ ಸಾಹಿತ್ಯ ಸಮ್ಮೇಳನ ಮಾಡೋದಕ್ಕೆ ಒಂದು ಪ್ರೇರಕ ಶಕ್ತಿ ಕೂಡ ನಮ್ಮ ಜಗನ್ನಾಥ್ ಗೌಡ. ಆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಆಗ್ತಾ ಇರುವಂತ ಒಂದು ಆಚಾರವನ್ನ ನೋಡಿ ಬಹುಶಃ ಒಂದು ಕಳೆದ 6 ತಿಂಗಳಿಂದ ಎಡೆಬಿಡದೆ ನಮ್ಮ ಜಯಪ್ರಕಾಶ್ ಗೌಡರು ಅದರ ವಿರುದ್ಧ ಹೋರಾಟ ಮಾಡ್ತಾರೆ. ಇವತ್ತು ಹೋರಾಟಕ್ಕೆ ಒಂದು ಮಟ್ಟಿನ ಒಂದು ಯಶಸ್ಸು ಸಿಕ್ಕಿದೆ. ಏನು ಅಂತ ಹೇಳಿದ್ರೆ ಆ ಒಂದು ಹಳೆಯ ಒಂದು ಏನಿದೆ ಆಡಳಿತ ಮಂಡಳಿ ಏನಿದೆ ಆಡಳಿತ ಮಂಡಳಿ ವಜಾ ಆಗಿ ಈಗ ಸರ್ಕಾರವೇ ಅದನ್ನ ನಿರ್ವಹಣೆ ಮಾಡುವಂತ ಕೆಲಸವನ್ನ ಈಗ ಮಾಡಿದೆ. ಅದು ಈ ವಾರ ಮಾತ್ರ ತಂದಿದೆ. ಆದ್ರೆ ಕಳೆದ ಒಂದು 6 ತಿಂಗಳಿಂದ ಹೋರಾಟ ಅಧಿಕಾರಿಯಾಗಿ ಯಾವುದೇ ಹೋರಾಟಗಳನ್ನ ನಾವು ಪಾಲ್ಗೊಳ್ಳಲು ಸಾಧ್ಯ. ಆದ್ರೆ ಅದಕ್ಕೆ ಪೂರಕವಾಗಿ ನಾವೇನ್ ಮಾಡಬೇಕು. ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ ಅದು ಮಾಡುವಂತ ಬಹುಶಃ ಒಂದೇ ಒಂದು ಕೆಲಸ ಅಂದ್ರೆ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡೋದು, ಆಯೋಜನೆ ಮಾಡಿ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಮುಂದೆ ಎಲೆಕ್ಷನ್ ಆಗುತ್ತೆ ಅಂತಾರೆ. ಒಂದು ಆಲ್ ಕರ್ನಾಟಕ ಎಲೆಕ್ಷನ್ ಆಗಲೇಬೇಕಾಗುತ್ತೆ. ಎಲೆಕ್ಷನ್ ಆದ್ರೆ ಒಂದು ರೀತಿಯಲ್ಲಿ ಈಗಾಗಲೇ ಅದಕ್ಕೆ ಪಕ್ಷ ರಾಜಕೀಯ ಬಂದ್ಬಿಟ್ಟಿದೆ. ಮುಂದೆ ಕೂಡ ಯಾರು ಆಯ್ಕೆ ಆಗ್ತಾರೆ ಅವರು ಕೂಡ ಈ ರೀತಿ ಇದನ್ನ ಬಿಟ್ಟು ಒಂದು ಏನೋ ಒಳ್ಳೆಯ ಸಾಹಿತ್ಯ ಪರಿಷತ್ ಬೆಳೆಸ್ತಾರೆ ಅಥವಾ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ ಅನ್ನೋ ಒಂದು ಆಶಯ ಇವತ್ತು ನಮ್ಗಿಲ್ಲ. ಅನ್ನೋ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ಜಯಪ್ರಕಾಶ್ ಗೌಡರ ಕೆಲಸಗಳಿಗೆ ಪೂರಕವಾಗಿ ಸಮಾಜಮುಖಿ ಪ್ರಕಾಶನದಿಂದ ಇಲ್ಲ ಒಂದು ಸಾಹಿತ್ಯ ಸಮ್ಮೇಳನ ಮಾಡೋಣ. ಬಹುಶಃ ನಮಗೆ ಇವತ್ತು ಇಡೀ ಕರ್ನಾಟಕದಲ್ಲಿ ಆ ಮಟ್ಟದ ಒಂದು ವಿಶ್ವಾಸಾರ್ಹತೆ, ಒಂದು ಕ್ರೆಡಿಬಿಲಿಟಿ ನಮಗಿದೆ. ಇಡೀ ಕರ್ನಾಟಕದ ಯಾರೇ ಕರೆದ್ರು ಕೂಡ ಯಾವುದೇ ಸಾಹಿತ್ಯ ಕರೆದಿದೆ ಕಳೆದ ಒಂದು 2-3 ತಿಂಗಳಿಂದ ಎಲ್ಲ ಸಾಹಿತಿಗಳನ್ನ ಕರೆದಿದೆ. ಒಬ್ಬರೇ ಒಬ್ಬ ಸಾಹಿತಿ ಕೂಡ ನಾನು ಬರಲ್ಲ ಅನ್ನೋ ಮಾತಾಡಿ, ಒಬ್ಬರೇ ಒಬ್ಬ ಸಾಹಿತಿ ಕೂಡ ಬರಲ್ಲ ಅನ್ನೋ ಮಾತಾಡಿ. ನಾವು ಕರೆದ ತಕ್ಷಣ ಪ್ರತಿಯೊಬ್ಬ ಸಾಹಿತಿ ಕೂಡ ನಾನು ಬರ್ತೇನೆ, ನೀವು ಕರೆದಿದ್ರೆ ನಾನು ಬರ್ತೇನೆ ಅಂತೇಳಿ ಮಾತು ಕೊಟ್ಟು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಸಾಹಿತಿಗಳು, ಹಿರಿಯ ಮತ್ತು ಕಿರಿಯ ಸಾಹಿತಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಹೊರ ರಾಜ್ಯಗಳಿಂದ ಕೂಡ ಬರ್ತಾ ಇದೆ. ಈ ರೀತಿಯಾಗಿ ಒಂದು ಕನ್ನಡಕ್ಕೆ ಒಂದು ಬಹಳ ಅಗತ್ಯವಾದಂತಹ ಒಂದು ಸಾಂಸ್ಕೃತಿಕ ವಾತಾವರಣ ಸೃಷ್ಟಿಸುವಂತ, ಕನ್ನಡದಲ್ಲಿ ಒಂದು ಆರೋಗ್ಯಕರವಾದಂತ ಒಂದು ಸಾಹಿತ್ಯ ವೇದಿಕೆಯನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕು. ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಆಗುತ್ತೋ ಬಿಡುತ್ತೋ ಅನ್ನೋ ಒಂದು ಅನುಮಾನದಲ್ಲಿ ಈ ಕೆಲಸವನ್ನು ಮಾಡೋಣ ಅಂತ ಹೇಳಿ ಜಯಪ್ರಕಾಶ್ ಗೌಡರು ಮತ್ತು ನಮ್ಮ ವೈರಮಂಗಲ ರಾಮೇಗೌಡರು ಇದ್ದಾರೆ. ಇವರೆಲ್ಲ ಒಳಗೊಂಡು ನಮ್ಮ MS ಮೂರ್ತಿ ಅವರೆಲ್ಲ ಇದ್ದಾರೆ, ನಮ್ಮ ರಾಘವರೆಲ್ಲ ಇದ್ದಾರೆ. ಇವರೆಲ್ಲ ಒಳಗೊಂಡು ಎಲ್ಲ ಹಿರಿಯ ಸಾಹಿತಿಗಳನ್ನು ಒಳಗೊಂಡು ಕಲಾವಿದರನ್ನು ಒಳಗೊಂಡು ಒಂದು ಬಹಳ ದೊಡ್ಡ ಮಟ್ಟದಲ್ಲಿ, ಬೃಹತ್ ಮಟ್ಟದಲ್ಲಿ, ಒಂದು ರಾಜ್ಯ ಮಟ್ಟದಲ್ಲಿ
ಯೋಜನೆಯಲ್ಲಿ ಯಾವುದೇ ರೀತಿಯ ಸ್ಥಿತಿ ಬರದ ರೀತಿಯಲ್ಲಿ ಯಾವುದಕ್ಕೂ ಕುಂದುಕೊರತೆ ಆಗದೇ ರೀತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಬಟ್ ಬಹಳ ಅರ್ಥಪೂರ್ಣವಾಗಿ ಒಂದು ಸಾಹಿತ್ಯ ಸಮ್ಮೇಳನ ಇದೆ. ನವೆಂಬರ್ 8 ಮತ್ತು 9ನೇ ತಾರೀಕು ಬೆಂಗಳೂರಿನ ಪ್ಯಾಲೇಸ್ ರಸ್ತೆಯಲ್ಲಿರುವಂತಹ ಒಂದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಆವರಣ ಇದೆ. ಆವರಣದಲ್ಲಿ ಬಹಳ ಅದ್ದೂರಿಯಾಗಿ ನಾವು ಮಾಡ್ತಾ ಇದ್ದೇವೆ. ಯಾತಕ್ಕೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಜಯಪ್ರಕಾಶ್ ಬಹಳ ಜನ ಹೇಳಿದ್ರು, ಇಲ್ಲ ಜಯರಾಮ್ ಅವರು ಬಹಳ ಬಿಸಿ ಇದ್ದಾರೆ, ಅವ್ರು 8, 9 ಆ ಒಂದು ಬಿಸಿ ಇದ್ದಾರೆ, ನಿಮ್ಮ ಇದೇನಿದೆ ಸನ್ಮಾನ ಇದೆ ಅನಂತರ ಇಟ್ಕೊಳ್ಳಿ. ಅದಕ್ಕೆ ಜಯಪ್ರಕಾಶ್ ಬಹಳ ಸುತ್ತು ಹೇಳಿದ್ರು, ಇಲ್ಲ ಅವ್ರು ಬರಬೇಕು 1ನೇ ತಾರೀಕಿಗೆ ಮಾಡೋಣ, ಅದು ಅವ್ರು ಇದೇ ವಿಷಯ ಮಾತಾಡ್ಲಿ. ಬಹುಶಃ ಮಂಡ್ಯದಿಂದ ಕೂಡ ಒಂದು ಸಾಹಿತ್ಯ ಮಾಡಲಿಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬರಬೇಕು, ಭಾಗವಹಿಸಿ. ಅವಾಗ ಆ ಒಂದು ಸಾಹಿತ್ಯ ಸಮ್ಮೇಳನ ಇನ್ನಷ್ಟು ಅರ್ಥಪೂರ್ಣವಾಗುತ್ತೆ, ಇನ್ನಷ್ಟು ಆ ವೇದಿಕೆಯಲ್ಲಿ ಇನ್ನಷ್ಟು ಜನ ಬರಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತು. ಅದಕ್ಕೆ ಆಯ್ತು, ಜಯಪ್ರಕಾಶ್ ಇಲ್ಲ ಅಂತ ಬರೋದಿಲ್ಲ, ನಿಮಗೆ ಗೊತ್ತಿದೆ. ಅವ್ರು ಹೇಳಿದ್ರೆ ನಾವು ಗೋಣ ಮಾಡಿಸ್ಬೇಕು. ನಾನು ಆಯ್ತು ದೊಡ್ಡ ಹಾಗೆ ಮಾಡಿಲ್ಲ, ನೀವು ಏನ್ ಹೇಳ್ತೀರ ಅದನ್ನೇ ಮಾಡಿ ಅನ್ನೋ ಒಂದು ಮಾತನಾಡಿ. ಈ ರೀತಿಯಾಗಿ ಒಂದು ಮಂಡ್ಯದ ಒಂದು ಜಿಲ್ಲೆಯಲ್ಲೂ ಕೂಡ ಒಂದು ಇತಿಹಾಸ ಪ್ರಜ್ಞೆ, ಅದೇ ರೀತಿ ಒಂದು ಸಾಂಸ್ಕೃತಿಕ ಪ್ರಜ್ಞೆಯನ್ನ ಬಿತ್ತುತ್ತಿರುವಾಗ ಆ ಬಿತ್ತಿ ದೊಡ್ಡ ಆಲೋಚನೆ ಬೆಳೆಸ್ತಾ ಇರುವಂತ ಜಯಪ್ರಕಾಶ್ ಇದ್ದಾರೆ. ಅವರಿಗೆ ಪೂರಕವಾಗಿ ಬೆಂಗಳೂರಲ್ಲಿ ಕೂರಿಸ್ಕೊಂಡು, ಇಲ್ಲ ಇದೇ ರೀತಿ ಬೆಂಗಳೂರಲ್ಲಿ ಕೂಡ ಅಥವಾ ಈ ಒಂದು ಎಲ್ಲ ಜಿಲ್ಲೆಗಳಲ್ಲಿ ಒಳ್ಳೊಳ್ಳೆ ಕೆಲಸ ಆಗ್ತಾ ಇದೆ, ಆ ಜಿಲ್ಲೆಗಳಲ್ಲಿ ಆಗ್ತಾ ಒಳ್ಳೆ ಕೆಲಸ ಇದೆ, ರಾಜ್ಯ ಮಟ್ಟದಲ್ಲಿ ಅದು ಪ್ರತಿಫಲನ ಆಗಬೇಕು ಅನ್ನೋ ರೀತಿಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ರು. ಆ ಆಯೋಜನೆಯಲ್ಲಿ ಎಲ್ಲ ನಾಡಿನ ಯಾವುದೇ ವರ್ಗಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಿಂದ ಕೂಡ ಜನನ ಕರೆಸಿ ಒಂದು ದೊಡ್ಡ ಮಟ್ಟದ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ. ಬಹಳ ಸಂದರ್ಭದಲ್ಲಿ ಹೇಳಿದ್ರು, ಈ ರೀತಿ ಒಂದು ಕಟ್ಟುವ ಕೆಲಸ ಏನಿದೆ ಬಹುಶಃ ಈ ರೈತಾಪಿ ಸಮುದಾಯಕ್ಕೆ ಮಾತ್ರ ಈ ರೀತಿ ಕಟ್ಟುವ ಕೆಲಸ ಆಗುತ್ತೆ. ಆ ಕಟ್ಟುವ ಕೆಲಸವನ್ನು ಕೂಡ ಮಾಡೋಣ. ಯಾಕೆಂದ್ರೆ ಒಳ್ಳೆಯ ಒಂದು ಸಾಹಿತ್ಯಿಕ ಸಾಂಸ್ಕೃತಿಕ ವಾತಾವರಣ ಇಲ್ಲ ಅಂತ ಹೇಳಿದ್ರೆ ಒಳ್ಳೆಯ ರಾಜ್ಯವನ್ನು ಕೂಡ ಕಟ್ಟಲು ಸಾಧ್ಯ. ಬೇರೆಲ್ಲ ದೇಶಗಳು ಹೇಳ್ತಾರೆ, ಆ ದೇಶದ ಒಂದು ಅಭಿವೃದ್ಧಿ ಅಥವಾ ಪ್ರಗತಿಯನ್ನ ನೀವು ಕಾಣಬೇಕು ಅಂತ ಹೇಳಿದ್ರೆ ಆ ದೇಶದ ಸಾಂಸ್ಕೃತಿಕ ಇತಿಹಾಸವನ್ನ, ಸಾಂಸ್ಕೃತಿಕ ಪರಂಪರೆಯನ್ನ, ಅದರ ಮುಂದುವರಿಕೆಯನ್ನ ನೋಡಿ ಅದರಲ್ಲಿ ಆ ದೇಶ ಎಷ್ಟು ಮುಂದುವರೆದಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಹಾಗಾಗಿ ನಮ್ಮೆಲ್ಲ ಮುಂದುವರಿಕೆಗೆ ಪೂರಕವಾಗಿ ಈ ರೀತಿಯ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ವಾತಾವರಣವನ್ನು ಕೂಡ ಆರೋಗ್ಯಕರವಾಗಿ ಒಂದು ಅರ್ಥಪೂರ್ಣವಾಗಿ ಮುಂದುವರಿಸೋದು ಬಹಳ ಅಗತ್ಯ ಇದೆ ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ ಕೂಡ ಆ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಬರಬೇಕು. ಅದಕ್ಕೆ ಬಹಳ ಕಡಿಮೆ ಒಂದು ರಿಜಿಸ್ಟ್ರೇಷನ್ ಇಟ್ಟಿದೆ, ಬರೀ 300 ರೂಪಾಯಿ ತೆಗೆದುಕೊಂಡು 2 ದಿವಸ ಊಟ ಉಪಚಾರ ಎಲ್ಲ ಸಂಪೂರ್ಣ ವ್ಯವಸ್ಥೆನ ನಾವೇ ಮಾಡ್ತೀವಿ. ಹಾಗಾಗಿ ದಯವಿಟ್ಟು ನೀವೆಲ್ಲ ಕೂಡ ಆ ಸಾಹಿತ್ಯ ಸಮ್ಮೇಳನಕ್ಕೆ ಬನ್ನಿ ಅಂತ ಹೇಳಿ ಬಹಳ ಮುಕ್ತವಾಗಿ ನಿಮಗೆ ಆಹ್ವಾನ ಕೊಡೋದಕ್ಕೆ ನಾನು ಸಂತೋಷ ಪಡ್ತೇನೆ. ಅದೇ ರೀತಿಯಲ್ಲಿ ಮುಂದಿನ ಜನವರಿ 9, 10 ಮತ್ತು 11 ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಒಂದು 3 ಫಸ್ಟ್ ಸರ್ಕಲ್ ಉದ್ಯಮಿ ಎಕ್ಸ್ಪೋಗಳನ್ನು ಆರ್ಗನೈಸ್ ಮಾಡಿದ್ವಿ. ಕಳೆದ ಬಾರಿ ಒಂದು 30-35 ಸಾವಿರದ ಹತ್ತಿರ ಜನ ಬಂದಿದ್ರು. ಒಂದು 150ರಿಂದ 170ವರೆಗೂ ಬೇರೆ ಬೇರೆ ರೀತಿಯ ಸ್ಟಾಲ್ಗಳು ಹಾಕಿದ್ರು. ಈ ಬಾರಿ ಅದರ ಒಂದು ಪ್ರಮಾಣ ಏನಿದೆ, ಅದರ ಪ್ರಭಾವ ಏನಿದೆ, ಅದರ ಒಂದು ಕನಿಷ್ಠ ಪಕ್ಷ ದುಪ್ಪಟ್ಟು ಆಗ್ತದೆ, ಅದು 2 ಪಟ್ಟು ಆಗ್ತದೆ ಅನ್ನೋದು ನಮ್ಮ ಒಂದು ಆಶಯ. ಆ ಆಶಯದಲ್ಲಿ ಈ ಬಾರಿ ಕೂಡ ಜನವರಿ 9, 10 ಮತ್ತು 11 ಅದೇ ಒಂದು ನಮ್ಮ ಗೇಟ್ ನಂಬರ್ 4 ಏನಿದೆ, ಒಂದು ವೃಕ್ಷ ಮತ್ತು ಗ್ರ್ಯಾಂಡ್ ಪೆವಿಲಿಯನ್, ಆ ಒಂದು 2 ಸಭಾಂಗಣ, 2 ಮದುವೆ ಗೃಹಗಳೇನಿದೆ, ಅದು ಒಟ್ಟು 5 ದೊಡ್ಡ ನಮಗೆ ಸಭಾಂಗಣಗಳು ಸಿಗುತ್ತೆ. 5 ಸಭಾಂಗಣಗಳಲ್ಲಿ ಬೇರೆ ಯಾವರಿಂದ ಕೂಡ 5 ಸಭಾಂಗಣ ಇಟ್ಕೊಂಡು ಕೆಲಸ ಮಾಡಕ್ ಸಾಧ್ಯ ಇದೆ. ಒಂದು 5 ಸಭಾಂಗಣ ಕೂಡ ನಮಗೆ ಕಡಿಮೆ ಆಗ್ತಾ ಬರುತ್ತೆ ಸರ್. ಬಹಳ ಬೃಹತ್ ಸಂಖ್ಯೆಯಲ್ಲಿ, ಬಹಳ ದೊಡ್ಡ ಮಟ್ಟದಲ್ಲಿ ಈ ರೀತಿಯ ಒಂದು ಉದ್ಯಮಿಗಳಿಗೆ ಎಕ್ಸ್ಪೋ ಮಾಡ್ತಾ ಇದ್ದೇವೆ. ಆ ಎಕ್ಸ್ಪೋದಲ್ಲಿ ಕಳೆದ ಬಾರಿ ಮಂಡ್ಯದಿಂದ ಬಹಳ ದೊಡ್ಡ ಸಂಖ್ಯೆ ಜನ ಬಂದಿದ್ರು. ದೊಡ್ಡ ಸಂಖ್ಯೆ ಹಾಕಿದ್ದೇವೆ, ಅದು ಜನ ಬಂದಿದ್ರು. ಮಂಡ್ಯದವರಿಗೆ ನಾನು ಕ್ಷಮೆ ಕೇಳ್ತೇನೆ, ಕೆಲಸ ಮಂಡ್ಯಕ್ಕೆ 1 ಗಂಟೆ ಸಮಯ ಕೊಡ್ತೀವಿ ಅಂತ ಹೇಳಿದ್ರೆ ಆ ಸಮಯ ಕೊಡಕ್ ಆಗಲಿಲ್ಲ, ನಾನು ಕ್ಷಮೆ. ಆದ್ರೆ ಈ ಸಲ ಆ ಒಂದು ಮಂಡ್ಯದ ಎಲ್ಲ ನಮ್ಮ ಉದ್ಯಮಿಗಳಿಗೆ ಈ ರೀತಿ ಆ ಒಂದು ವೇದಿಕೆಯಲ್ಲಿ ಬಹಳ ಒಳ್ಳೆಯ ಸ್ಥಾನಮಾನ ಕೊಡ್ತೇವೆ. ಮಾತನಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿರುತ್ತೆ. ಹಾಗಾಗಿ ದಯವಿಟ್ಟು ಆ ಒಂದು ಜನವರಿ 9, 10, 11 ಏನಿದೆ, ನೀವೆಲ್ಲ ಒಂದು ಆ ಒಂದು ಉದ್ಯಮಿ ವ್ಯಕ್ತಿಗಳ ಸಮಾವೇಶದಲ್ಲಿ ಪಾಲ್ಗೊಳ್ಳಿ. ಬಹಳಷ್ಟು ಜನ ಹೇಳ್ಬೋದು ಉದ್ಯಮಿಗಳು ಪಾಲ್ಗೊಳ್ಳೋದು ಬಹಳ ನಮ್ಮ ಅಪೇಕ್ಷೆ ಸಹಜ. ಆದ್ರೆ ಬಹಳ ಜನ ಹೇಳ್ತಾರೆ, ಇಲ್ಲ ನಾನು ಉದ್ಯಮಿ ಅಲ್ಲ, ನಾನೊಬ್ಬ ಸರ್ಕಾರಿ ನೌಕರ ಆಗಿದ್ದೆ ಅಥವಾ ನಾನೊಬ್ಬ ರೈತನಾಗಿದ್ದೇನೆ, ನಾನು ಯಾಕೆ ಬರಬೇಕು ಅನ್ನೋ ಮಾತನ್ನ ಹೇಳ್ತೇನೆ. ಅದಕ್ಕೆ ಪೂರ್ವಕವಾಗಿ ಒಂದೇ ಒಂದು ಮಾತು, ಎಲ್ಲ ಉದ್ಯಮಿಗಳನ್ನ ಗೌರವಿಸುವಂತ ಒಂದು ಮನೋಭಾವ ಏನಿದೆ ಅದು ನಮ್ಮೆಲ್ಲರೂ ಬರಬೇಕು.
ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ PDO-ನ ಗೌರವ ಕೊಡೋದನ್ನ ಕಲ್ತ್ಕೊಂಡಿದ್ದಾರೆ, ಒಬ್ಬ FDC-ನ ಗೌರವ ಕೊಡೋದು ಕಲ್ತ್ಕೊಂಡಿದ್ದಾರೆ. ಆದ್ರೆ ಒಬ್ಬ ಉದ್ಯಮಿ ರಾಜ್ಯಕ್ಕೆ ನಮ್ಮೆಲ್ಲರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ, ರಾಜ್ಯಕ್ಕೆ ನಮ್ಮೆಲ್ಲರಿಗೆ ಒಂದು ಸಂಪತ್ತನ್ನು ಸೃಷ್ಟಿ ಮಾಡುವಂತ ಉದ್ಯಮಿಯನ್ನ ಗೌರವಿಸುವಂತ ಮನೋಭಾವನ ನಾವು ರೂಢಿಸಬೇಕು, ನಾವೆಲ್ಲರೂ ಕೂಡ ರೂಢಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಯಾರೋ ಒಬ್ಬ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಆತ ಕೇವಲ ಹಣಕ್ಕಾಗಿ ಕೆಲಸ ಮಾಡಲ್ಲ ಸಮಾಜದಲ್ಲಿ, ಆತ ಒಂದು ರೆಕಗ್ನಿಷನ್, ಒಂದು ಮನ್ನಣೆಗೋಸ್ಕರ ಕೆಲಸ ಮಾಡ್ತಾರೆ. ಯಾರು ಆ ರೀತಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ, ಯಾರು ಸಂಪತ್ತನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಗೌರವ ಕೊಡೋದನ್ನು ಕಲ್ತ್ಕೊಂಡ್ರೆ, ಅವರಿಗೆ ವೇದಿಕೆ ಕಲ್ತ್ಕೊಂಡ್ರೆ ಸಹಜವಾಗಿ ಇನ್ನಷ್ಟು ಯುವಕರು, ಇನ್ನಷ್ಟು ಸಮುದಾಯದ ಜನ ಮುಂದೆ ಬಂದು ಹೋರಾಟ ಮಾಡಿ ನಾನು ಒಬ್ಬ ಯಶಸ್ವಿ ಉದ್ಯಮಿ ಆಗ್ಬೇಕು ಅಂತೇಳಿ ಮುಂದೆ ಬಂದು, ಆ ಯಶಸ್ವಿ ಉದ್ಯಮಿಯಾಗಿ ಮುಂದೆ ಬರೋದು ನಿಮ್ಮ ಮಕ್ಕಳು ಕೂಡ ಆಗಿರ್ಬೋದು, ನಿಮ್ಮ ಅಣ್ಣ ತಮ್ಮಂದ್ರ ಮಕ್ಕಳು ಕೂಡ ಆಗಿರ್ಬೋದು. ಹಾಗಾಗಿ ನೀವು ಉದ್ಯಮಿಗಳಾಗಿದ್ದೇ ಇರ್ಬೋದು, ಇವತ್ತಿನ ಕ್ಷಣಕ್ಕೆ ಉದ್ಯಮಿಗಳಾಗಿದ್ದೇ ಇರ್ಬೋದು, ಆದ್ರೂ ಕೂಡ ನೀವೆಲ್ಲ ಅಲ್ಲಿ ಬರ್ಬೇಕು. ಅಲ್ಲಿ ನಮ್ಮ ಉದ್ಯಮಿ ಒಕ್ಕಲಿಗರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅದನ್ನ ನೀವು ಕಣ್ಣಾರೆ ನೋಡ್ಬೇಕು. ಸೀಯಿಂಗ್ ಈಸ್ ಬಿಲೀವಿಂಗ್. ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಉದ್ಯಮಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಶಸ್ವಿಯಾಗಿದ್ದಾರೆ. ಅವರ ಸಾಧನೆಯನ್ನ ನೋಡಿದಾಗ ನಿಮಗೆ ಮನಸ್ಸು ತಟ್ಟಬೇಕು, ಇಲ್ಲ ನಾನು ಕೂಡ ಈ ರೀತಿ ಬೆಟ್ಟದ ಸಾಧನೆ ಯಶಸ್ವಿ ಉದ್ಯಮಿ ಆಗ್ಬೇಕು, ನಾನು ಕೂಡ ಈ ಬೆಟ್ಟದ ಸಾಧನೆ ಮಾಡಬೇಕು, ನನ್ನ ರಾಜ್ಯದಲ್ಲಿ ಕೂಡ ನನ್ನ ಮಕ್ಕಳಿಗಾದ್ರೂ ಈ ರೀತಿ ಸಾಧನೆ ಮಾಡೋದಕ್ಕೆ ನಾನು ಪ್ರೇರೇಪಿಸ್ತೇನೆ ಅನ್ನೋ ಒಂದು ಮನೋಭಾವ. ಆ ಕಾರಣಕ್ಕೋಸ್ಕರ ಇವೆಲ್ಲ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಆ ಒಂದು ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಏನಿದೆ ಜನವರಿ 9, 10, 11 3 ದಿವಸ ಇದೆ. ಸ್ವಾಮೀಜಿಯವರು ಅದಕ್ಕೆ ಮೊದಲನೇ ದಿವಸ ಅದರ ಉದ್ಘಾಟನೆಗೆ ಬರ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಅದರ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವಿರೋಧ ಪಕ್ಷದ ರಾಜ್ಯದ ವಿರೋಧ ಪಕ್ಷದ ಹಲವಾರು ನಾಯಕರು ಅದರ ಒಂದು ಸಮಾರಂಭದಲ್ಲಿ ಬರ್ತಾರೆ. ನಿಶ್ಚಲಾನಂದ ಸ್ವಾಮಿಗಳು ಅವರನ್ನ 2ನೇ ದಿವಸ ಬರಮಾಡ್ಕೊಡ್ತಾ ಇದ್ದೇವೆ. 3ನೇ ದಿವಸ ನಮ್ಮ ನಿಜಾನಂದ ಸ್ವಾಮಿಗಳನ್ನ ಬರಮಾಡ್ಕೊಡ್ತಾ ಇದ್ದೇವೆ. ಈ ರೀತಿ ನಮ್ಮ ಒಕ್ಕಲಿಗ ಸಂಘದ ಎಲ್ಲ ನಿರ್ದೇಶಕರು ಕೂಡ ಬರ್ತಾರೆ, ನಮ್ಮೆಲ್ಲ ಶಾಸಕರು ಬರ್ತಾರೆ, ನಮ್ಮೆಲ್ಲ ಮಂತ್ರಿಗಳು ಬರ್ತಾರೆ. ಈ ರೀತಿ ಅವರೆಲ್ಲರ ಬೆಂಬಲ ಇಷ್ಟು ದೊಡ್ಡ ಕೆಲಸ ಮಾಡೋದಕ್ಕೆ ಬಹುಶಃ ಅವರೆಲ್ಲ ಬೆಂಬಲ ಮಾಡಕ್ ಆಗ್ತಾ ಇದೆ. ನಾವು ಪ್ರಾಮಾಣಿಕವಾಗಿ ದುಡಿತಾ ಇರ್ಬೋದು, ಆದ್ರೆ ಈ ಎಲ್ಲ ಮಹನೀಯರ ಸಂಪೂರ್ಣ ಬೆಂಬಲ ನಮಗೆ ದೊರಕಿದೆ, ಸಂಪೂರ್ಣ ಬೆಂಬಲ. ಬಹಳ ಸಂದರ್ಭ ನಮ್ಮ ನಿರ್ಮಾಣ ಸ್ವಾಮೀಜಿಯವರ ಹತ್ರ ದುಡ್ಡಿಸ್ಕೊಳ್ಳೋದು ಬಹಳ ಕಷ್ಟ, ಸಾಮಾನ್ಯ ಕೊಡಲ್ಲ. ಅದು ನಮಗ್ ಮಾತ್ರ ದುಡ್ಡು ಕೊಡ್ತಾರೆ, ಎಷ್ಟು ಕೊಟ್ಟಿದ್ದಾರೆ ಹೇಳಲ್ಲ, ಜಾಸ್ತಿ ಕೊಟ್ಟಿದ್ದಾರೆ. ನಮಗ್ ಮಾತ್ರ ನಿರ್ಮಾಣ ಸ್ವಾಮೀಜಿಯವರು ದುಡ್ಡು ಕೊಡ್ತಾರೆ. ಯಾಕೆಂದ್ರೆ ನಾವು ಅಷ್ಟು ಪ್ರಾಮಾಣಿಕವಾಗಿ ಮುಂದೇನೋ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯ ಸಮುದಾಯ ಅದೇ ಒಕ್ಕಲಿಗ ಸಂಘದಿಂದ ಕೂಡ ನಮ್ಗೆ ಹಣ ಕೊಡ್ತಾರೆ. ಸಮುದಾಯದ ಎಲ್ಲರೂ ಕೂಡ ನಮ್ಮ ಬೆಂಬಲ ನಿಂತ್ಕೊಂಡಿದ್ದಾರೆ. ಯಾರು ಒಬ್ಬರಿಬ್ಬರಿಂದ ಆಲ್ಮೋಸ್ಟ್ ಆದರೆ ಅಲ್ಲ ಮಾಡೋದು ಸಾಧ್ಯ. ನೀವೇ ನಮ್ಮ ಅಶ್ವಥ್ ನಾರಾಯಣ ಮೊಟ್ಟ ಮೊದಲ ನಮ್ಮ ಸರ್ಕಲ್ ಇನಾಗ್ರೇಷನ್ ಮಾಡಿದ್ರು ಅಶ್ವಥ್ ನಾರಾಯಣ ಅವರು, ಅದೇ ರೀತಿ ನಮ್ಮ ಪ್ರಶಾಂತ್ ಪ್ರಕಾಶ್ ಅವರು, ನಂತರ ನಮ್ಮೆಲ್ಲ ಸಮಯಗಳಲ್ಲಿ ಅಶ್ವಥ್ ನಾರಾಯಣ ಅವರು ಕೂಡ ಬಂದಿದ್ದಾರೆ. ಈ ರೀತಿ ಹಲವಾರು ಸಮುದಾಯದ ಎಲ್ಲ ಗಣ್ಯರು ಕೂಡ ಬಂದಿದ್ದಾರೆ, ಎಲ್ಲ ಮುಖಂಡರು ಕೂಡ ಬಂದಿದ್ದಾರೆ. ಮೊದಲ ಒಂದು ರೀತಿಯಲ್ಲಿ ಅವರು ಕೂಡ ಉದ್ಯಮಿಗಳಾಗಿದ್ದಾರೆ. ಅವರು ಕೂಡ ಇವತ್ತು ನಾನೊಬ್ಬ ಉದ್ಯಮಿಗಳನ್ನು ಒಕ್ಕಲಿಗ ಅಂತ ಹೇಳ್ಕೊಳ್ಳೋದಕ್ಕೆ ಅವರು ಕೂಡ ಒಂದು ಹೆಮ್ಮೆ ಇದೆ. ಅವರೆಲ್ಲ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮುಂದೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ್ದಕ್ಕೆ ಅಂತ ಹೇಳಿದ್ರೆ ನಮ್ಮ ಕೊಯಂಬತ್ತೂರಿಂದ ನಮ್ಮೆಲ್ಲ ಉದ್ಯಮಿಗಳು ಬಂದಿದ್ದಾರೆ. ಕೊಯಂಬತ್ತೂರು ಮೊನ್ನೆ ನಿರ್ಮಾಣ ಸ್ವಾಮೀಜಿಗಳು ಕರ್ಕೊಂಡು ಹೋಗಿ ಒಂದು 1000 ಜನಗಳ ಮಧ್ಯೆ ಆ ಒಂದು 10 ಉದ್ಯಮಿಗಳ ಬ್ರಾಂಚ್ ಅನ್ನು ಓಪನ್ ಮಾಡಿ ಅವರೆಲ್ಲ ನಮ್ಮ ನೋಡಿ ಬಹಳ ಸಂತೋಷ ಪಟ್ಟು ಈ ರೀತಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ನಮ್ಮ ಬಂದಿದ್ದಾರೆ ನಮ್ಮ ಎಲ್ಲ ಉದ್ಯಮಿಗಳಿಗೆ ಕೊಯಂಬತ್ತೂರಿನ ಅವ್ರು ಹೇಳಿ, ಇಲ್ಲ ನೋಡಿ ಕೊಯಂಬತ್ತೂರು ನಮ್ಮ ಮಠ ಆಗಬೇಕಾಗಿತ್ತು, ಮಠ ಆಗಿಲ್ಲ, ನೀವು ಜಮೀನು ಕೊಡಿಯಿಂದ ಸ್ವಾಮೀಜಿಯವರಿಂದ ಆಶ್ವಾಸನೆ ಕೊಡಿಸ್ತೇನೆ, ಅಲ್ಲಿ ಮಠ ಮಾಡಬೇಕು, ಅಲ್ಲಿ ದೇವಸ್ಥಾನ ಆಗಬೇಕು, ಅಲ್ಲಿ ಶಾಲೆ ಆಗಬೇಕು. ಸ್ವಾಮೀಜಿಯವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಕೊಯಂಬತ್ತೂರಿನ 2 ಸಂಘ ಇದೆ, 2 ಸಂಘದವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಇಲ್ಲ ನಾವು ಜಮೀನು ಕೊಡ್ತೇವೆ, ಒಂದು ವರ್ಷದೊಳಗಡೆ ಅದು ಕೆಲಸ ಆಗಿದೆ. ಅಲ್ಲೂ ಕೂಡ ನಮ್ಮ ಆದಿಶಿಕ್ಷಣ ಮಠದ ಏನಿದೆ ಅಲ್ಲಿ ಒಂದು ಮಠ ಆಗಬೇಕು, ಶಾಲೆ ಆಗಬೇಕು, ದೇವಸ್ಥಾನ ಆಗಬೇಕು, ಆ ಕೆಲಸ ಕೂಡ ಮುಂದಿನ ವರ್ಷದಲ್ಲಿ. ಹೇಗೆ ಆದಿಶಿಕ್ಷಣ ಮಠ ಮತ್ತು ನಮ್ಮೆಲ್ಲ ಸ್ವಾಮೀಜಿಗಳು ನಮ್ಗೆ ಪೂರ್ವವಾಗಿ ನಿಂತಿದ್ದಾರೋ, ನಾವು ಕೂಡ ಆ ಜವಾಬ್ದಾರಿಯನ್ನಂತೂ ನಮ್ಮ ಮಠ, ಬೇರೊಬ್ಬರ ಮಠ ಅಲ್ಲ. ಆ ಮಠಕ್ಕೆ ಸ್ವಾಮೀಜಿಯನ್ನು ನಾವು ಕೂರಿಸಿದ್ದೇವೆ, ಅದು ನಮ್ಮ ಮಠ. ಆ ಮಠವನ್ನು ಬೆಳೆಸುವಂತ ಜವಾಬ್ದಾರಿ ಕೂಡ ನಮಗೆ. ಈ ಕೆಲಸ ಈಗ ನಮಗೆ ಆರ್ಥಿಕವಾಗಿ ನಾವು ಶಕ್ತಿಯುತರಾದ್ರೆ ಈ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ನಮಗೆ ಸಾಧ್ಯ. ಹಾಗಾಗಿ ಉದ್ಯಮಗಳಿಗೆ ಯಾತಕ್ಕೆ ಈ ರೀತಿ ನಮ್ಮ ಸಾಂಸ್ಕೃತಿಕ ಜಯಪ್ರಕಾಶ್ ಮತ್ತು ಅತ್ತಂಡ ಏನ್ ಕೆಲಸ ಮಾಡ್ತಾ ಇದೆ,
ಅದಕ್ಕೆ ನಾವು ಪೂರಕವಾಗಿ ನಿಲ್ಬೇಕು ಅಂತ ಹೇಳಿದ್ರು. ಅಥವಾ ನಮ್ಮ ಮಠಗಳೇ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಪೂರಕವಾಗಿ ನಿಂತ್ಕೋಬೇಕು ಅಂತ ಹೇಳಿದ್ರು. ಅಥವಾ ಈ ರಾಜ್ಯವನ್ನು ಕಟ್ಟೋ ವಿಚಾರದಲ್ಲಿ ಕೆಲವು ಹನುಮಂತವರಿಂದ ಹೇಳಿದ್ರು ಏನೆಲ್ಲ ದೊಡ್ಡ ಕೆಲಸಗಳಾಗಿದೆ, ಆ ದೊಡ್ಡ ಕೆಲಸಗಳನ್ನ ಮುಂದುವರಿಸಬೇಕು, ನಮ್ಗೆ ಒಳ್ಳೆ ನಾಯಕತ್ವ ಸಿಗ್ಬೇಕು ಅನ್ನೋ ಮಾತಾಡಿದ್ರು. ಇದೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಸಮುದಾಯಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ಶಕ್ತಿ ಬೇಕಾಗುತ್ತೆ. ಆರ್ಥಿಕ ಶಕ್ತಿ ಇದ್ರೆ ನೀವು ಏನ್ ಬೇಕಿದ್ರೆ ಮಾಡ್ಬೋದು. ಇವತ್ತು ಕಳೆದ 1 ವರ್ಷದಿಂದ ನಮ್ಮ ಜಯಪ್ರಕಾಶ್ ಒಂದು ರಂಗಮಂದಿರ ಇದೆ, ಅದಕ್ಕಿಂತ ಬಂದು ನಿಂತ್ಕೊಳ್ಳಿ, ಮುಗಿಸಕ್ಕಾಗಿಲ್ಲ. ಯಾಕೆ? ಸಮುದಾಯದಲ್ಲಿ ಆ ಮಟ್ಟದ ಶಕ್ತಿ ಕುಂದಿದೆ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಬಹಳ ದೊಡ್ಡ ಮಾತಾಡೋರಾಗ್ಬಿಟ್ಟಿದೆ, ದೊಡ್ಡ ಪ್ರತಿಷ್ಠೆ ಜನಗಳಾಗ್ಬಿಟ್ಟಿದೆ. ಆದ್ರೆ ನಿಜವಾದ ಆರ್ಥಿಕ ಶಕ್ತಿ ಏನಿದೆ, ಆ ಆರ್ಥಿಕ ಶಕ್ತಿ ಹಲವಾರು ಕಾರಣಗಳಿಂದ, ಅದನ್ನೆಲ್ಲ ಈ ವೇದಿಕೆಯಲ್ಲಿ ಹೇಳಕ್ಕಾಗಲ್ಲ, ಅದಕ್ಕಾಗಿ ಹಲವಾರು ಕಾರಣಗಳಿಂದ ಅದು ಕುಂದಿದೆ, ಅದು ಕುಂದೋಗ್ತಾ ಇದೆ. ಅದನ್ನು ನಿಲ್ಲಿಸಬೇಕು ಮತ್ತು ಆರ್ಥಿಕ ಶಕ್ತಿ ತುಂಬುವಂತ ಕೆಲಸವನ್ನು ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ಫಸ್ಟ್ ಸರ್ಕಲ್ ಏನಿದೆ, ಈ ರೀತಿ ಹಲವಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಮುಂದೆ ಕೂಡ ಮಾಡ್ತಾ ಇದ್ದಾರೆ, ದೈನಂದಿನ ರೂಪದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ನಮ್ಗೆ ಬಹಳ ಸಂತೋಷ. ನಮ್ಮ ಡಾಕ್ಟರ್ ಮುನ್ರಾಜ್ ಅವರು ನಮ್ಮ ಅಧ್ಯಕ್ಷರಾಗಿದ್ದಾರೆ. ಮುನ್ರಾಜ್ ಅವರು ಬಂದ ಒಂದು 3-4 ತಿಂಗಳ ನಂತರದಲ್ಲಿ ಇನ್ನೂ ಶಕ್ತಿ ಬಂದಿದೆ. ಯಾಕೆಂದ್ರೆ ಅವರು ಯುವಕರು, ಹಾಗಾಗಿ ಇನ್ನಷ್ಟು ಶಕ್ತಿ ಬಂದಿದೆ ನಮಗೆ. ಹಾಗಾಗಿ ಇನ್ನಷ್ಟು ಕೆಲಸಗಳನ್ನ ಮುನ್ರಾಜನವರ ನೇತೃತ್ವದಲ್ಲಿ ಮುಂದೆ ಮಾಡ್ತಾರೆ. ಅದೇ ರೀತಿ ತೆರೆಮರೆಯಲ್ಲಿ ನಮಗೆ ಬಹಳಷ್ಟು ಜನ ನಮ್ಮ ಇನ್ನೂ ಉದ್ಯಮಿಗಳಿದ್ದಾರೆ. ನಮ್ಮ ಪುಟ್ಟರಾಜನವರು ಕೂಡ ಅಷ್ಟೇ ಒಳ್ಳೆ ಉದ್ಯಮಿಗಳು. ಅವರು ಮಾತು ಕೇಳಿದ್ರೆ ಅವರು ನಾನು ಹೇಗೆ ಉದ್ಯಮಿ ಅಥವಾ ನಮ್ಮ ತಂದೆ ಕಾಲದಿಂದ ಹೇಗೆ ಉದ್ಯಮಿ ಆಗಿದ್ದೇನೆ ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದೇ ರೀತಿ ನಮ್ಮ ತಮ್ಮಣ್ಣವರು ಬಹಳ ದೊಡ್ಡ ಉದ್ಯಮಿಗಳು. ಅವರ ಮಕ್ಕಳು ಅವ್ರ ಮನೆಯವರೆಲ್ಲರೂ ಕೂಡ ಉದ್ಯಮಿಗಳಾಗಿದ್ದಾರೆ. ಶ್ರೀನಿವಾಸನವರು ಉದ್ಯಮ ಕ್ಷೇತ್ರದಲ್ಲಿರುವ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟ ಸಾಧನೆ ಮಾಡಿದ್ದಾರೆ. ನಮ್ಮ ಶ್ರೀಕಂಠೇಗೌಡರು ಬಹಳ ದೊಡ್ಡ ಸಂಘಟಕರಾಗಿದ್ದಾರೆ. ನಮ್ಮ ಶಿವಲಿಂಗಯ್ಯನವರು ದೊಡ್ಡ ಮಟ್ಟದ ಶಿಕ್ಷಣೋದ್ಯಮಿ ಆಗಿದ್ದಾರೆ. ಮುಂದೆ ಒಂದು ಯೂನಿವರ್ಸಿಟಿ ಮಾಡಬೇಕು ಅನ್ನೋ ಕನಸು ಕಟ್ಟಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಿದ್ದರಾಜ್ ಅವರು ಇದ್ದಾರೆ. ಇವರೆಲ್ಲ ಉದ್ಯಮಿಗಳು. ನಮ್ಮ ಪುಟ್ಟರಾಜ್ ಅವರು ಇದ್ದಾರೆ, ಪಂಚಮುಖಿ ಬಿಟ್ಟವರು. ಇವರೆಲ್ಲ ಬಹಳ ದೊಡ್ಡ ಉದ್ಯಮಿಗಳು. ಇವರನ್ನ ಮಾದರಿಯಾಗಿ ಇಟ್ಕೊಂಡು ಇನ್ನಷ್ಟು ಉದ್ಯಮಗಳು ಸೃಷ್ಟಿ ಆಗಬೇಕು. ಇನ್ನಷ್ಟು ಉದ್ಯಮ ಕ್ಷೇತ್ರದಲ್ಲಿ ನಾವೆಲ್ಲ ಬೆಳಿಬೇಕು. ಆ ಮಟ್ಟದ ಆರ್ಥಿಕ ಶಕ್ತಿಯನ್ನು ಬಿಟ್ಟು ನಮ್ಮಲ್ಲಿ ತುಂಬ್ಕೋಬೇಕು. ಅವಾಗ ಮಾತ್ರ ನಾವು ಇನ್ನಷ್ಟು ಈ ರೀತಿಯ ಈ ಬೇರೆ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕೆಲಸ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇದೇ ಜನವರಿ 9, 10, 11ರಲ್ಲಿ ಏನೊಂದು ಉದ್ಯಮಿಗಳಿಗೆ ಎಕ್ಸ್ಪೋ ಮಾಡ್ತಾ ಇದ್ದಾರೆ. ಅದು ಕೂಡ ನಿಮ್ಮೆಲ್ಲರಿಗೆ ಉದ್ಯಮಿ ಆಗಿರ್ಬೋದು, ಆಗಿಲ್ಲದೆ ಇರ್ಬೋದು, ನಿಮ್ಮೆಲ್ಲರಿಗೂ ಬಹಳ ಮುಕ್ತವಾದಂತ, ಬಹಳ ಒತ್ತಾಯಪೂರ್ವಕವಾದಂತ ಆಹ್ವಾನವನ್ನು ನಾನು ಕೊಡ್ತಾ ಇದ್ದೇನೆ. ದಯವಿಟ್ಟು ನೀವೆಲ್ಲ ಬನ್ನಿ. ಅಲ್ಲಿ ಏನಾಗ್ತಾ ಇದೆ ನೋಡಿ, ನಮ್ಮ ಉದ್ಯಮಿಗಳಿಗೆ ಪೂರಕವಾಗಿ ಕೆಲಸ ಮಾಡೋಣ, ಅವ್ರಿಗೆ ಗೌರವ ಕೊಡು. ಅಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಹಲವಾರು ಉದ್ಯಮ ಕ್ಷೇತ್ರಗಳಲ್ಲಿ ಚರ್ಚೆ ಇದೆ. ಆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಅದೆಲ್ಲ ಆದ್ರೆ ಅವಾಗ ನಮ್ಮ ಉದ್ಯಮಿ ಮಕ್ಕಳಿಗೆ ಅಥವಾ ಪಂಚಾಯತ್ ಏನಿದೆ ಅಥವಾ ಸಮುದಾಯವನ್ನ ಒಂದು ಆರ್ಥಿಕ ಶಕ್ತಿ, ಸಮುದಾಯಕ್ಕೆ ಆರ್ಥಿಕ ಶಕ್ತಿ ಕೊಡೋ ಕೆಲಸವನ್ನು ಇನ್ನಷ್ಟು ಯಶಸ್ವಿಯಾಗಿ ಮಾಡಬಹುದು ಅನ್ನೋ ಮಾತನ್ನು ಸಂದರ್ಭದಲ್ಲಿ ಕಡೆ ಒಂದೇ ಮಾತು ಮಾಡ್ಬೇಕಾಗಿರೋ 3ನೇ ಕೆಲಸ ಇದೆ. ಅದೇನೋ ನಮ್ಮ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು, ಅವ್ರು ಮದುವೆ ಮಾಡ್ಬೇಕು. ಅದೆಲ್ಲ ನಮ್ಮ ಪಿಯುಗಳು ಬಿಟ್ಬಿಟ್ಟಿದ್ದೀನಿ. ಯಾಕಂದ್ರೆ ನಮ್ಮ ಮಕ್ಕಳು ನಮ್ಮ ಮಾತೇ ಕೇಳಲ್ಲ, ಅವ್ರ ಮಾತು ಕೇಳ್ತಾರೆ. ಅವ್ರು ತುಂಬಾ ಓದ್ತಿದ್ದಾರೆ. ಒಬ್ಳು ಕೊಲಂಬಿಯಾದಲ್ಲಿ MS ಮಾಡಿದ್ದಾರೆ, ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ನ್ಯೂಯಾರ್ಕಲ್ಲಿ ಇಷ್ಟ ಕೆಲಸ ಮಾಡಿದ್ದಾರೆ. ಇನ್ನೊಬ್ಳು ಡರಮ್ ಯೂನಿವರ್ಸಿಟಿನಲ್ಲಿ LLB ಮಾಡಿ ಈಗ ಯೂನಿವರ್ಸಿಟಿ ಲಂಡನ್ ಅಲ್ಲಿ LLM ಮಾಡ್ತಾ ಇದ್ದಾರೆ. ಅವ್ರ ಹತ್ರ ವಾದ ಮಾಡೋಕ್ಕಾಗಲ್ಲ. ನಾವು ಹೇಳಿರ್ತಾರೆ ಕೊಡ್ತಿದ್ದೇನೆ. ಅವ್ರನ್ನ ಕೂಡ ನೋಡ್ಕೊಳ್ಳೋದ ಕೆಲಸವನ್ನು ಕೂಡ ಚಿಂತೆಗೆ ವಹಿಸ್ಬಿಟ್ಟಿದ್ದಾರೆ. ಮಕ್ಕಳ ವಿಚಾರ ಮೊದಲು ಕೂಡ ಅವರೇ ವಹಿಸ್ಬಿಟ್ಟಿದೆ. ಮಕ್ಕಳ ವಿಚಾರ ನಾನು ತಲೆನೇ ಹಾಕಬೇಕು. ಹಾಗಾಗಿ ಆ ಕೆಲಸ ಇದೆ. ಆ ಕೆಲಸವನ್ನ ನನ್ನ ಪರ ಅವ್ರು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮತ್ತೊಮ್ಮೆ ಕೋರಿಕೆ ತರಿಸಿ ನಾನು ಏನು ಮಾಡ್ತೀನಿ ಅದು ನಮಸ್ಕಾರ. ದಯಮಾಡಿ ಇನ್ನೊಂದು 10-15 ನಿಮಿಷ ನಾವು ಮುಗಿಸ್ತೇವೆ. ಯಾಕೆಂದ್ರೆ ಬಂದಿರ್ತಕ್ಕಂಥ ಅತಿಥಿಗಳನ್ನೆಲ್ಲ ನಾವು ಗೌರವಿಸಬೇಕಾಗ್ತದೆ. ಈಗ ಹೊರಗಿನ ಜಿಲ್ಲೆಗಳಿಂದ ಮೈಸೂರು, ಶಿವಮೊಗ್ಗ, ಕೋಲಾರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೊಯಮತ್ತೂರಿನಿಂದ ಕೂಡ ಬಂದಿದ್ದಾರೆ. ಅವರೆಲ್ಲ